ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ ಮೊದಲನೇ ಪ್ರಶ್ನೆ. ಒತ್ತಡದ ಎಸ್ಐ ಮೂಲ ಅಂತ ಕೇಳಿದ್ರು. ಒತ್ತಡ ಅಂದ್ರೆ ಏನು? ಒಂದು ಏಕಮಾನ ಕ್ಷೇತ್ರದ ಮೇಲೆ ಒಂದು ಏಕಮಾನ ಕ್ಷೇತ್ರವನ್ನು ವರ್ತಿಸುವ ಬಲವನ್ನ ಒತ್ತಡ ಅಂತ ಕರಿತೀವಿ. ಒಂದು ಏಕಮಾನ ಬಲ ಅಂದ್ರೆ ಏನು? ಅಂದ್ರೆ 1 ಮೀಟರ್ ಉದ್ದ, 1 ಮೀಟರ್ ಅಗಲವನ್ನ ತಗೊಂಡ್ರೆ, 1 ಮೀಟರ್ ಉದ್ದ ಮತ್ತೆ 1 ಮೀಟರ್ ಅಗಲವನ್ನ ತಗೊಂಡ್ರೆ, ಈ 1 ಮೀಟರ್ ಸ್ಕ್ವೇರ್ ಜಾಗದಲ್ಲಿ ಎಷ್ಟು ಬಲ ಆಕ್ಟ್ ಆಗ್ತಾ ಇದೆ ಅದನ್ನ ಒತ್ತಡ ಅಂತ ಕರಿತೀವಿ. ಈಗ ನೋಡಿ, ಹಾಗಿದ್ರೆ ನಾನು ಒತ್ತಡವನ್ನ ಏನಂತ ಬರೀಬಹುದು? ಒತ್ತಡ ಈಕ್ವಲ್ ಟು ಬಲ ಡಿವೈಡ್ ಬೈ ವಿಸ್ತೀರ್ಣ ಅಂತ ಬರೀಬಹುದಾ? ಇದು ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಉಂಟಾಗುತ್ತಿರುವಂತಹ ಬಲ, ಅದನ್ನ ಒತ್ತಡ ಅಂತ ಕರಿತೀವಿ. ಈಗ ಇದರಿಂದ ನೀವು ಆರಾಮ್ಸೆ ಎಸ್ಐ ಮೂಲಮಾನವನ್ನ ತಗೋಬಹುದು. ನೋಡಿ ಇಲ್ಲಿ ಬಲದ ಎಸ್ಐ ಮೂಲಮಾನ ನಿಮಗೆ ಗೊತ್ತಿರಬೇಕು. ಬಲದ ಎಸ್ಐ ಮೂಲಮಾನ ಏನು? ನ್ಯೂಟನ್ ಇರುತ್ತೆ. ವಿಸ್ತೀರ್ಣದ ಎಸ್ಐ ಏಕಮಾನ ಏನು ಗೊತ್ತಿಲ್ಲ ಅಂದ್ರೆ ಇಲ್ಲೇ ಉತ್ತರ ಇದೆ. ಏನು? ಮೀಟರ್ ಸ್ಕ್ವೇರ್. ಇದು ವಿಸ್ತೀರ್ಣದ ಎಸ್ಐ ಏಕಮಾನ. ಹಾಗಾಗಿ ನಮ್ಗೆ ಒತ್ತಡದ ಎಸ್ಐ ಮೂಲಮಾನ ಯಾವ್ದು ಬರುತ್ತೆ? ಆಪ್ಷನ್ ಎ ನ್ಯೂಟನ್. ಇದು ತಪ್ಪು. ಯಾಕಂದ್ರೆ ನ್ಯೂಟನ್ ಅನ್ನೋದು ಬಲದ ಎಸ್ಐ ಮೂಲಮಾನ. ನ್ಯೂಟನ್ ಪರ್ ಮೀಟರ್ ಇದೆ, ಇದು ಕೂಡ ತಪ್ಪು. ನ್ಯೂಟನ್ ಪರ್ ಕಿಲೋಗ್ರಾಮ್ ಇದೆ, ಕೆಜಿ ಇಲ್ಲ. ಇದು ಸರಿನಾ? ತಪ್ಪು. ಆಪ್ಷನ್ ಡಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಇದೆ ಅಲ್ಲ, ಇದು ಉತ್ತರ. ಹಾಗಾಗಿ ಉತ್ತರ ಸರಿಯಾದದ್ದು ಯಾವುದು? ಆಪ್ಷನ್ ಡಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಥ್ಯಾಂಕ್ ಯು.